ಅಧಿವೇಶನದಲ್ಲಿ ಸರ್ಕಾರದ ವಿರುದ್ಧ ಮುಗಿಬೀಳೋದಕ್ಕೆ ಬಿಜೆಪಿ ಏನೋ ತಯಾರಿ ಮಾಡ್ಕೋತಾ ಇದೆ. ಆದರೆ ಬಿಜೆಪಿ ಹೋರಾಟಕ್ಕೆ ಕಂಪ್ಲೀಟ್ ಬೆಂಬಲ ಕೊಡಿ ಅಂತ ಕುಮಾರಸ್ವಾಮಿ ಅವರು ಜೆಡಿಎಸ್ ಶಾಸಕರಿಗೆ ಹೇಳಿದಾರಂತೆ. ಬಿಜೆಪಿ ಏನೇನು ಹೋರಾಟ ಮಾಡುತ್ತೆ ಅದೆಲ್ಲದಕ್ಕೂ ಕಂಪ್ಲೀಟ್ ಬೆಂಬಲ ಕೊಡಿ ಅಂತ ಕುಮಾರಸ್ವಾಮಿ ಕಟ್ಟಾಜ್ಞೆ ಹೊರಡಿಸಿದ್ದಾರೆ. ಬಿಜೆಪಿ ಯಾವುದೇ ನಿರ್ಧಾರ ತಗೊಂಡ್ರೂ ಕೈ ಜೋಡಿಸಬೇಕು. ಬಿಜೆಪಿ ಪ್ರತಿಭಟನೆ, ಅಹೋರಾತ್ರಿ ಧರಣಿ ಏನು ಮಾಡಿದ್ರೂ ಬೆಂಬಲಿಸಿ. ಮೂಢ ಅಕ್ರಮ ದಾಖಲಾತಿಗಳನ್ನು ತಮ್ಮ ಶಾಸಕರಿಗೆ ಕುಮಾರಸ್ವಾಮಿ ಕೊಟ್ಟಿದ್ದಾರಂತೆ. ದಾಖಲೆ ಇಟ್ಕೊಂಡು ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಗೆ HDK ಸೂಚನೆ ಕೊಟ್ಟಿದ್ದಾರೆ ತಮ್ಮ ಪಕ್ಷದ ಶಾಸಕರಿಗೆ. ಯಾಕಂದರೆ ಅವರ ಪಕ್ಷದವರು ಈಗ ಟೈಅಪ್ ಆಗಿದ್ದಾರೆ ಬಿಜೆಪಿ ಜೊತೆ, ಕೈ ಜೋಡಿಸಲೇಬೇಕಾಗಿದೆ. ಸೊ ಹಾಗಾಗಿ ಕುಮಾರಸ್ವಾಮಿ ಅವರು ಸೂಚನೆ ಕೊಟ್ಟಿದ್ದಾರೆ. ಏನು ಸೂಚನೆ ಕೊಟ್ಟಿದ್ದರು ಕುಮಾರಸ್ವಾಮಿ ಅವರು? ಮೂಡಾದಲ್ಲಿ ಈ ಸರ್ಕಾರ ದೊಡ್ಡ ಹಗರಣವನ್ನು ಮಾಡಿದೆ. ಇದನ್ನು ಎಲ್ಲರೂ ಮನಸ್ಸಲ್ಲಿ ಇಟ್ಕೊಳ್ಳಿ. ಇದು ದೊಡ್ಡ ಹಗರಣ. CM ಕುಟುಂಬವೇ ಈ ಹಗರಣದಲ್ಲಿ ಭಾಗಿಯಾಗಿದೆ. ಅದೇ ಮುಖ್ಯಮಂತ್ರಿಗಳ ಪತ್ನಿಗೆ ಸೈಟ್ ಕೊಟ್ಟರಲ್ಲ, ಅದು ಸತ್ತವರ ಹೆಸರಿಗೂ ಡಿನೋಟಿಫಿಕೇಶನ್ ಮಾಡಲಾಗಿದೆ. ಈ ಅಂಶಗಳನ್ನ ಎತ್ತಬೇಕು. ಅಧಿಕಾರಿಗಳ ತನಿಖೆ ಅನ್ನೋ ಮೂಲಕ ಪ್ರಕರಣವನ್ನು ಮುಚ್ಚಿ ಹಾಕೋ ಹುನ್ನಾರ. ಈಗ ನ್ಯಾಯಾಂಗ ಸಮಿತಿ ರಚನೆ ಮಾಡಿದಾರಲ್ಲ, ಅದು 2 ಸೈಟ್ ಪಡೆಯೋ ಜಾಗದಲ್ಲಿ 14 ಸೈಟ್ ಪಡ್ಕೊಂಡು CM ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಇದೆಲ್ಲವನ್ನು ಸದನದಲ್ಲಿ ಪ್ರಸ್ತಾಪಿಸಿ ಅಂತ ವಿತ್ ಡಾಕ್ಯುಮೆಂಟ್ ಕುಮಾರಸ್ವಾಮಿ ತಮ್ಮ ಶಾಸಕರಿಗೆ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡೆಯೋಣ. ಶ್ರೀನಿವಾಸ್, ಕುಮಾರಸ್ವಾಮಿ ಅವರು ಕಟ್ಟಾಜ್ಞೆಯನ್ನು ವಿಧಿಸಿರಬಹುದು, ಡಾಕ್ಯುಮೆಂಟನ್ನು ಶಾಸಕರು ಕೊಟ್ಟಿರ್ಬೋದು, ಬಟ್ ಅವರ ಅನುಪಸ್ಥಿತಿನೇ ವಿಪರೀತವಾಗಿ ಕಾಡುತ್ತೆ ಸದನದಲ್ಲಿ. ಹಾಗಾಗಿ ಕುಮಾರಸ್ವಾಮಿ ಜಾಗವನ್ನು ಸದನದಲ್ಲಿ ತುಂಬಬಲ್ಲವರು ಯಾರು ಇವಾಗ? ಹಾಗಾದರೆ ಅವರ ಹೋರಾಟ ಯಾವ ರೀತಿ ಇರುತ್ತೆ ಅಂತ? ಅರವಿಂದ್, ಹೌದು, ಕುಮಾರಸ್ವಾಮಿ ಅವರು ಆರೋಪ ಅಥವಾ ಸದನದಲ್ಲಿ ಮಾತನಾಡಷ್ಟು ಪ್ಲಸ್ JDSಗೆ ಈಗ ಆಗೋದಿಲ್ಲ. ಅವರ ಅನುಪಸ್ಥಿತಿ ಸಹಜವಾಗಿ ಕಾಡುತ್ತೆ. ಹಾಗಾಗಿನೇ ಕುಮಾರಸ್ವಾಮಿ ಅವರು ತಮ್ಮ ಶಾಸಕರಿಗೆ ಒಂದು ಆಜ್ಞೆಯನ್ನ ಮಾಡಿದ್ದಾರೆ. ಬಿಜೆಪಿಯ ಹೋರಾಟಕ್ಕೆ ಕೈ ಜೋಡಿಸಿ. ಬಿಜೆಪಿ ಯಾವುದೇ ನಿರ್ಧಾರ ಮಾಡಿದ್ದು, ಮೂಡಾ ಕೇಸ್ ಆಗಿರಬಹುದು, ವಾಲ್ಮೀಕಿ ನಿಗಮದ ಅಕ್ರಮ ಆಗಿರಬಹುದು, ಯಾವುದೇ ಪ್ರಕರಣ ಆದ್ರೂ ಕೂಡ ಬಿಜೆಪಿ ಯಾವುದೇ ರೀತಿಯ ಹೋರಾಟ ಮಾಡಿದ್ರು ಕೂಡ ಅದಕ್ಕೆ ತಕ್ಕಂತೆ ಬೆಂಬಲ ಕೊಡಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಪ್ರಮುಖವಾಗಿ ಮೂಡಾ ವಿಚಾರ, ಮೊನ್ನೆ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯನ್ನ ಮಾಡಿ ಸಿದ್ದರಾಮಯ್ಯನವರ ವಿರುದ್ಧ ದಾಖಲಾತಿಗಳನ್ನ ಬಿಟ್ಟಿದ್ರು ಅರವಿಂದ್. ಆ ಎಲ್ಲಾ ದಾಖಲಾತಿಗಳನ್ನ ತಮ್ಮ ಶಾಸಕರಿಗೆ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಸತ್ತವರ ಹೆಸರಲ್ಲೂ ಕೂಡ ಮೂಡಾ ಡಿನೋಟಿಫಿಕೇಶನ್ ಅನ್ನ ಮಾಡಲಾಗಿದೆ. ಸಿದ್ದರಾಮಯ್ಯನವರು 2 ಸೈಟ್ ಪಡೆಯುವಂತಹ, ಪರಿಹಾರ ಪಡೆಯುವಂತಹ ಸಮಯದಲ್ಲಿ 14 ಸೈಟ್ಗಳನ್ನ ಪಡೆದಿದ್ದಾರೆ. ಈ ಎಲ್ಲಾ ಅಂಕಿಅಂಶಗಳು ಮತ್ತು ದಾಖಲಾತಿ ಸಮೇತ ತಮ್ಮ ಶಾಸಕರಿಗೆ ಕೊಟ್ಟಿದ್ದಾರೆ. ಈ ಒಂದು ವಿಚಾರವನ್ನ ಸದನದಲ್ಲಿ ನೀವು ಪ್ರಸ್ತಾಪ ಮಾಡಬೇಕು. ಈ ಎಲ್ಲಾ ಡಾಕ್ಯುಮೆಂಟ್ ಅನ್ನ ಇಟ್ಕೊಂಡು ಪ್ರಸ್ತಾಪ ಮಾಡುವ ಮೂಲಕ ಸಿದ್ದರಾಮಯ್ಯನವರನ್ನ ಮತ್ತೆ ಸರ್ಕಾರವನ್ನ ಕಟ್ಟಿ ಹಾಕಬೇಕು ಅನ್ನುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರ ಅನುಪಸ್ಥಿತಿಯಲ್ಲಿ GT ದೇವೇಗೌಡರು ಒಂದು ನೇತೃತ್ವವನ್ನು ವಹಿಸಿಕೊಳ್ಬೇಕು ಅನ್ನುವಂತಹ ಮಾಹಿತಿಗಳನ್ನ ಕುಮಾರಸ್ವಾಮಿ ಅವರು ಹೇಳಿರೋದ್ರಿಂದ GT ದೇವೇಗೌಡರ ನೇತೃತ್ವದಲ್ಲಿ JDS ಪಕ್ಷ ಸದನದಲ್ಲಿ ಈ ವಿಚಾರವನ್ನ ಹೋರಾಟ ಮಾಡಲಿಕ್ಕೆ ಎತ್ಕೊಳ್ಳುತ್ತೆ. ಒಂದು ಬಿಜೆಪಿಗೆ ಸಹಕಾರ ಕೊಡುವಂತದ್ದು ಮತ್ತೆ ಪಕ್ಷವಾಗಿ ಸರ್ಕಾರದ ವಿರುದ್ಧ ಡಾಕ್ಯುಮೆಂಟ್ ಅಸ್ತ್ರವನ್ನ ಬಿಡುವಂತದ್ದು JDS ಮುಂದಿರುವಂತಹ ವಿಚಾರಗಳು. ಅರವಿಂದ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ನೋಡೋಣ, ತುಂಬ ಕುತೂಹಲ ಇದೆ ಈ ಸರ್ತಿ ಸೆಷನ್ ಯಾವ ರೀತಿ ಆಗುತ್ತೆ ಅಂತನ್ಬಿಟ್ಟು. ಅದನ್ನು ಯಾವ ಥರ ಸಮರ್ಥವಾಗಿ ಸರ್ಕಾರ ಎದುರಿಸುತ್ತೆ ಆ ಕುತೂಹಲ ಕೂಡ ಇದೆ.